ಹಾಯ್ ಗಾಯ್ಸ್, ಇವತ್ತು ನಾವು ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡ್ತಿದ್ದೀವಿ. ಸೊ ನನ್ನ ಜೊತೆ ಲಿಲ್ಲಿ ಇದ್ದಾರೆ. ಬನ್ನಿ ಲಿಲ್ಲಿ ಅಂದರೆ ಯಾರು ಅಂತ ತೋರಿಸ್ತೀನಿ. ಹಾಯ್ ಲಿಲ್ಲಿ. ಹಾಯ್ ಯುನ್ನಿ. ಸೊ ಇವಳು ನನ್ನ ತಂಗಿ. ನಾನು ಇವಳ ಪ್ರೀತಿಯಿಂದ ಮುದ್ದಾಗಿ ಕ್ಯೂಟಾಗಿ ಯುನ್ನಿ ಅಂತ ಕರಿತೀನಿ. ಸೊ ಇವಾಗ ನಾವು ಡ್ರೆಸ್ಸಿಂಗ್ ಟೇಬಲ್ ಇದು ಮಾಡೋಣ ಅಂತ ಇದ್ದೀವಿ. ಸೊ ನಾವು ಡ್ರೆಸ್ಸಿಂಗ್ ಟೇಬಲ್ನ ಆರ್ಗನೈಸೇಷನ್ ಮಾಡೋಣ ಅಂತ ಹೇಳಿ ಇವಾಗ ಮಾಡ್ತಿದ್ದೀವಿ. ಬನ್ನಿ ಹೇಗೆ ಮಾಡ್ತೀವಿ ಅಂತ ನೋಡೋಣ. ಬನ್ನಿ ನೋಡಿ ಫ್ರೆಂಡ್ಸ್, ಫಸ್ಟು ಇವಳು ಇಲ್ಲಿ ಇದನ್ನು ಮಾಡ್ತಿದ್ದಾಳೆ. ಸೊ ಕ್ಯೂಟಾಗಿರೋ ಕೃಷ್ಣನ ತಂದು ಇಡ್ತಿದ್ದೀನಿ. ನೆಕ್ಸ್ಟ್ ಮತ್ತೆ ಒಂದು ಕ್ಯೂಟಾಗಿರೋ ಡಾಲು. ಆ್ಯಂಡ್ ನೆಕ್ಸ್ಟು ಇಲ್ಲಿ ಒಂದು, ಆಮೇಲೆ ಅಲ್ಲಿ ಏನೇನೋ ಇಕ್ಕಬೇಕು. ಆರ್ಗನೈಸೇಷನ್ ಎಲ್ಲ ಆಯಿಲ್ನೆಲ್ಲ ಆರ್ಗನೈಸೇಷನ್ ಮಾಡಿ ಇಕ್ತಿದ್ರೆ. ಸೊ ನೆಕ್ಸ್ಟ್ ಏನು ಇಕ್ತಾರೆ ನೋಡೋಣ. ಬಫ್. ಸೊ ಅದನ್ನು ಮೇಲೆ ಇಕ್ಕಿದ್ರು. ಸೊ ನೆಕ್ಸ್ಟು ಇಲ್ಲಿ ಒಂದು ಹೋಮ್ ಮೇಡ್ ಬಫನ್ನು ಇಕ್ತಿದ್ರು. ಸೊ ಬನ್ನಿ, ದಿಸ್ ಈಸ್ ಅ ಲಾಸ್ಟ್ ಐಲೈನರ್. ಸೊ ಐಲೈನರ್ ಹೋಗಿ ಎಲ್ಲಿರ್ತೀಯಾ? ಸೊ ಕ್ಯೂಟಾಗಿ ಬ್ಯಾಸ್ಕೆಟಲ್ಲಿ ಆರ್ಗನೈಸರ್ ಮಾಡಿ ಇಕ್ತಿದ್ದೀನಿ. ಇಲ್ಲಿ ಇಕ್ತಿದ್ದೀನಿ. ಸೊ ಮೊದಲಿಂದ ತೋರಿಸ್ತೀವಿ. ಸೊ ಇಲ್ಲಿಂದ ಮಾಡಿರೋದು ನಾವು. ಇಲ್ಲಿಂದ ಇಲ್ಲಿ ಡಾಲ್ಸ್ ಎಲ್ಲ ಇದೆ. ನನ್ನ ಮುದ್ದು ಲಿಟಲ್ ಕೃಷ್ಣ ಇದೆ. ನನ್ನ ಮುದ್ದು ಇಲ್ಲಿ ನೋಡಿ ಹೋಮ್ ಮೇಡ್ ಎಲ್ಲ ಇದೆ. ಆ್ಯಂಡ್ ಇಲ್ಲಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಕೈ ಎಣ್ಣೆ, ಬರ್ಡ್ಸ್ ಎಲ್ಲ ಇದೆ. ಆ್ಯಂಡ್ ಇಲ್ಲಿ ಸ್ಕೂಲಿಗೆ ಟೈಪ್ ಆ್ಯಂಡ್ ಕ್ರೀಮ್ ಪೌಡ್ರ್ ಎಲ್ಲ ಇದೆ. ಸೊ ನೋಡಿ ಫ್ರೆಂಡ್ಸ್, ನಾವು ಹೆಂಗೆ ಮಾಡಿದ್ದೀವಿ ಅಂತ. ಸೊ ಹೇಗಿದೆ ಫ್ರೆಂಡ್ಸ್, ನಾವು ಕಷ್ಟಪಟ್ಟು ಆರ್ಗನೈಸರ್ಸ್ ಮಾಡಿದ್ದೀವಿ. ಸೊ ಐ ಥಿಂಕ್ ಇಟ್ಸ್ ನೈಸ್ ಆ್ಯಂಡ್ ಆಲ್. ಆ್ಯಂಡ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಕಮೆಂಟ್, ಶೇರ್ ಮಾಡಿ. ಕೇಳೋದು. ಸೊ ನಾವು ಕಷ್ಟಪಟ್ಟು ನಾವು ಎಲ್ಲ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಕಷ್ಟಪಟ್ಟು ನಾವು ಡ್ರೆಸ್ಸಿಂಗ್ ಟೇಬಲ್ ಆರ್ಗನೈಸೇಷನ್ ಮಾಡಿದ್ದೀವಿ. ಸೊ ನಮ್ಮ ಕಷ್ಟಕ್ಕೋಸ್ಕರನಾದರೂ ನೀವು ಲೈಕು, ಸಬ್ಸ್ಕ್ರೈಬು, ಶೇರ್, ಕಮೆಂಟ್ ಎಲ್ಲ ಮಾಡಬೇಕು. ಸೊ ಬಾಯ್. ಅಮ್ಮ ಡೌಟ್ ಇದೆ, ಅಮ್ಮ ಏನು ಮಾಡ್ತಾರೆ ಅಂತ. ಅದನ್ನು ಸಫಲ್ಲು ಮಾಡ್ಬೋದು, ಬಟ್ ನನಗೆ ಕಾನ್ಫಿಡೆಂಟ್ ಇದೆ. ಯಾಕೆಂದರೆ ಅದು ಚೇಂಜಸ್ ಆಗಲ್ಲ. ನಮ್ಮಮ್ಮ ಇಟ್ಟಿರೋ ಥರನೇ ನನಗೆ ಗೊತ್ತು ನಮ್ಮಮ್ಮ ಹೆಂಗೆ ಇಡ್ತಾರೆ ಅಂತ. ಬಿಕಾಸ್ ನಾವು ಬ್ಯೂಟಿಫುಲ್ಲಾಗಿ ಮಾಡಿದ್ದೀವಿ, ಪ್ರಿಪರೇಷನ್ ಎಲ್ಲ ಮಾಡಿದ್ದೀವಿ. ಸೊ ನನ್ನ ಕಾನ್ಫಿಡೆನ್ಸ್ ಇದೆ, ಬಿಕಾಸ್ ನಾವಿಬ್ಬರು ಸೇರಿ ಮಾಡಿದ್ದೀವಿ ಅಂದರೆ ಇಟ್ಸ್ ನೈಸ್ ಓನ್ಲಿ. ಸೊ ಥ್ಯಾಂಕ್ ಯು. ನಮ್ಮ ವಾಕ್ನ